ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗೌರಿ ಕಲ್ಯಾಣದಲ್ಲಿ ಏನಾಗ್ತಿದೆ ಅಂತ ಸಂಪೂರ್ಣವಾಗಿ ನಮ್ಮ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ. ಅದಕ್ಕಿಂತ ಮೊದಲು ನೀವೇನಾದರೂ ಗೌರಿ ಕಲ್ಯಾಣವನ್ನು ದಿನ ನೋಡಲು ಇಷ್ಟಪಡುವುದಾದರೆ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಗೌರಿ ಮತ್ತು ಅವರ ಅಮ್ಮರೆಲ್ಲರೂ ಕೂಡ ಮೋನಿಕನ್ನ ಹುಡ್ಕೊಬರೋಕ್ಕೆ ಅಂದರೆ ಅವಳು ಎಸ್ಕೇಪ್ ಆಗಿದ್ದಾಳೆ, ಏನು ಮಾಡೋದು ಅಂತ ಫುಲ್ಲು ಟೆನ್ಷನ್ ಆಗೋಗಿರ್ತಾರೆ. ಅವ್ರ ಅಮ್ಮನೂ ಕೂಡ ಇವತ್ತು ಅದೇ ಥರ ಮಾಡಿದ್ಲ, ನಮ್ಮ ಲೈಫ್ನೇ ಎಂಡ್ ಮಾಡಿಬಿಟ್ಲು, ದರಿದ್ರದವಳು, ಎಲ್ಲಿಗೋದ್ಲು ಇವಳು, ಅವತ್ತು ಹಂಗೆ ಎಸ್ಕೇಪ್ ಆದ್ಲು, ಇವತ್ತು ಮುಹೂರ್ತ ಟೈಮದಲ್ಲೇ ಎಸ್ಕೇಪ್ ಆಗಿದ್ದಾಳೆ, ನಾವೀಗ ಏನು ಮಾಡೋದು ಅಂದ್ಕೊಂಡು ಅಳ್ತಾ ಇರ್ತಾಳೆ. ಅದಕ್ಕೆ ಅವ್ರ ಅಮ್ಮಗೆ ಹೆದರ್ಕೋಬೇಡ, ಮೋನಿಕಾಗೆ ಎಲ್ಲೂ ಹೋಗಿರಲ್ಲ, ಯಾಕಂದರೆ ಅವಳು ಇಷ್ಟಪಟ್ಟ ಅನಿಕೇತ್ನೇ ಮದುವೆ ಆಗ್ತಿದ್ದಾಳೆ, ಅವಳು ಎಲ್ಲ ಹೋಗೋಕ್ಕೆ ಚಾನ್ಸ್ ಆಗಿರುತ್ತೆ, ಇಲ್ಲೇನೋ ಆಗಿದೆ, ನಾವು ತಿಳ್ಕೋಬೇಕು ಅಂದ್ಕೊಂಡು ಕೆಳಗಡೆ ಇಳಿದು ಬರ್ತಾ ಇರ್ತಾರೆ. ಆವಾಗ ಎಲ್ಲರೂ ಕೂಡ ಕೇಳ್ತಾರೆ, ಏನು ನೀವೇ ಬರ್ತಿದ್ದೀರಲ್ಲ, ಮೋನಿಕಾ ಎಲ್ಲೋದ್ಲು ಅಂತ. ಅದಕ್ಕೆ ಗೌರಿ, ಮೋನಿಕಾ ಕಾಣ್ತಿಲ್ಲ ಎಲ್ಲೂ ಅಂತ ಹೇಳಿದ ತಕ್ಷಣವೇ ಇವಳಿಗೆ ಫುಲ್ಲು ಖುಷಿಯಾಗೋಗುತ್ತೆ ಚಂಚಲಾಗೆ ಮತ್ತು ಅನಿಕೇತ್ಗೆ. ಆವಾಗ ಚಂಚಲ ಅವಳು ಡ್ರಾಮಾ ಸ್ಟಾರ್ಟ್ ಮಾಡ್ತಾಳೆ. ಏನು, ಮೋನಿಕಾ ಎಲ್ಲೂ ಕಾಣ್ತಾ ಇಲ್ವಾ? ಅವತ್ತು ವಿವೇಕನ ಮದುವೆಯಲ್ಲಿ ಇದೇ ಥರ ಮಾಡಿದ್ಲು, ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ ಅಷ್ಟು, ಎಲ್ಲಾದರೂ ಎಸ್ಕೇಪ್ ಆಗೋಗೋದು, ಇವಳು ಮಾಡೋದೆಲ್ಲ ಇದೇ ಥರನೇ. ಅವತ್ತು ಎಲ್ಲರನ್ನೂ ಕೇಳ್ಕೊಂಡೆ ನಾನು, ಬೇಡ ಬೇಡ, ಅವಳು ನನ್ನ ಮನೆ ಸೊಸೆ ಆಗೋದು ಬೇಕಾಗಿಲ್ಲ, ಅವಳು ನನ್ನ ಮನೆ ಸೊಸೆ ಆಗೋದು ಬೇಕಾಗಿಲ್ಲ ಅಂತ. ಆದರೆ ನೀವು ಯಾರಾದರೂ ಕೇಳಿದ್ರೆ ಇವತ್ತು ನೋಡಿ ಯಾವ ಥರ ಆಗಿದೆ, ನಮ್ಮ ಅನಿಕೇತ್ಗೆ ಮೋಸ ಮಾಡಿಬಿಟ್ಟು ಯಾವನ ಜೊತೆ ಹೊಡೋಗಿದ್ದಾಳೋ ಅಂತ ಅಂದ ತಕ್ಷಣವೇ ಈ ಗೌರಿ ಸುಮ್ಮನೆ ಇರ್ತಾಳ. ಏನು ಮಾತಾಡ್ತಿದ್ದೀರಾ ನೀವು, ಸುಮ್ಮನೆ ಇರಿ, ಒಂದು ಸಲ ತಪ್ಪು ಮಾಡಿದ್ಮೇಲೆ ಮತ್ತೆ ಮತ್ತೆ ತಪ್ಪು ಮಾಡೋಕ್ಕೆ ಸಾಧ್ಯನಾ? ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ನಮ್ಮ ಅಕ್ಕ ಇಷ್ಟಪಟ್ಟಿದ್ದು ಈ ಅನಿಕೇತ್ನ ಇಷ್ಟಪಟ್ಟಾದ್ಮೇಲೆ ಅನಿಕೇತ್ನ ಮದುವೆ ಆಗಬೇಕು, ಅದನ್ನು ಬಿಟ್ಬಿಟ್ಟು ಬೇರೆಯವ್ರ ಜೊತೆ ಹೊಡೋಗಿದ್ದಾಳೆ ಅಂದರೆ ನಾನು ನಂಬಲ್ಲ, ಇಲ್ಲೇನೋ ನಡೆದಿದೆ ಅಂತ ಕೂಡ ಹೇಳ್ತಾರೆ. ಅದಕ್ಕೆ ಹೌದು, ಇಲ್ಲೇನೋ ಆಗಿದೆ ಅಂತ ಹೇಳಿದ್ರು ಕೂಡ ಚಂಚಲ ಕೇಳೋದೇ ಇಲ್ಲ. ಇಲ್ಲ, ಅವಳು ಎಲ್ಗೋ ಹೋಗಿ ಯಾವನ ಜೊತೆನೇ ಎಸ್ಕೇಪ್ ಆಗಿದ್ದಾಳೆ, ಯಾವನಿಗೋ ಬಸರಿಯಾಗಿ ನನ್ನ ಮಗನ ಮೇಲೆ ಗೂಬೆ ಕುಣಿಸಿದ್ಲು ಅವಳು ಅಂದ ತಕ್ಷಣವೇ ಈ ಕಡೆಗೆ ಗೌರಿಯವರ ಅಪ್ಪನೂ ಸುಮ್ಮನೆ ಇರ್ತಾರೆ. ಮುಚ್ಚಿ ಬಾಯ್ನ, ನನ್ನ ಮಗಳು ತಪ್ಪು ಮಾಡಿರ್ಬೋದು, ಆದರೆ ಅವಳಿಗೆ ಮುಗ್ಧತೆಯಿಂದ ತಪ್ಪು ಮಾಡಿದ್ದು ನಿನ್ನ ಮಗ, ಅದನ್ನು ಬಿಟ್ಬಿಟ್ಟು ಬೇರೆ ಹುಡುಗರ ಸವಸ ಅವಳಿಗೆ ಇರಲೇ ಇಲ್ಲ. ಆ ಸವಸ್ ದೋಷದಿಂದ ಹಾಳಾಗಿರೋದು ನಿನ್ನ ಮಗುನಿಂದ. ನನ್ನ ಮಗಳನ್ನ ಮುದ್ದಾಗಿ ಸಾಕಿದ್ದೀನಿ, ಮುದ್ದಾಗಿ ಎಲ್ಲನೂ ಮಾಡಿದ್ದೀನಿ, ನನಗೆ ಗೊತ್ತು. ಆದರೆ ನನ್ನ ಮಗಳು ತಪ್ಪೇ ಮಾಡಿಲ್ಲ ಅಂತ ನಾನು ಹೇಳ್ತಿಲ್ಲ, ಆದರೆ ಅವಳು ಇಷ್ಟಪಟ್ಟಿರೋ ಹುಡುಗನ ಜೊತೆ ಮದುವೆ ಆಗಬೇಕಾದ್ರೆ ಈ ಥರ ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಇಲ್ಲೇನೋ ಮಸ್ಲತ್ ನಡೆದಿದೆ ಅಂತ ಹೇಳಿದ ತಕ್ಷಣವೇ ಅವರ ಅಜ್ಜಿ ತಾತ ಎಲ್ಲರೂ ಕೂಡ ಹೌದು, ಇಲ್ಲೇನೋ ನಡೆದಿದೆ, ಸ್ವಲ್ಪ ವಿಚಾರಿಸೋಣ, ಸುಮ್ಮನೆ ಇರಿ, ಇವ್ರಿಗೇನಾದರೂ ಗೊತ್ತಾ? ಅದು ಗೊತ್ತಿಲ್ಲ, ನಿಮ್ಗೆ ಯಾರಿಗಾರು ಗೊತ್ತಾ ಅವಳ ಬಗ್ಗೆ? ಏನೂ ಗೊತ್ತಿಲ್ಲ ಅಂದಮೇಲೆ ಇಲ್ಲೇನೋ ಆಗಿದೆ. ಯಾಕಂದರೆ ಈ ಮನೆಯಲ್ಲಿ ಅವಳು ಇದ್ದಿದ್ದು, ಈ ಮನೆ ಜವಾಬ್ದಾರಿ ಅವಳು, ಅಲ್ಲಿ ಮಂಟಪದಲ್ಲಿ ಏನೋ ಎಸ್ಕೇಪ್ ಆಗೋದು, ಈ ಮನೆ ಬಿಟ್ಟು ಇಷ್ಟು ಜನದ ಮಕ್ಕಳು ತಪ್ಪಿಸಿ ಅವಳು ಓಡೋಗೋಕ್ಕೆ ಸಾಧ್ಯನೇ ಇಲ್ಲ, ಇಲ್ಲಿ ಏನೋ ಕೈವಾಡ ನಡೆದಿದೆ ಅಂತ ಹೇಳ್ತಾರೆ. ಅದಕ್ಕೆ ಗೌರಿನೂ ಕೂಡ ಹೌದು, ಇಲ್ಲೇನೋ ಆಗಿದೆ ಅಂತ ಕೂಡ ಮಾತಾಡ್ಕೊತಾಳೆ. ಅದಾದಮೇಲೆ ನೀವೆಲ್ಲ ಯಾಕೆ ಟೆನ್ಷನ್ ತೊಗೊತಿದ್ದೀರಾ, CCTV ಫುಟೇಜ್ ಇದೆ, CCTV ಫುಟೇಜ್ ತೆಗಿಯೋಣ, ಆವಾಗ ಅವಳು ಹೆಂಗೆ ಎಸ್ಕೇಪ್ ಆದ್ಲು, ಯಾರು ಎಸ್ಕೇಪ್ ಮಾಡಿದ್ರು ಎಲ್ಲ ಡೀಟೇಲ್ಸ್ ಸಿಗುತ್ತೆ ಅಂತ ಕೂಡ ಹೇಳ್ತಾರೆ. ಅದಕ್ಕೆ ಎಲ್ಲರೂ ಕೂಡ ಒಪ್ಕೊಂಡು ಹೋಗಿ CCTV ಫುಟೇಜ್ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಗೌರಿ. ಎಲ್ಲರೂ ಕೂಡ ಹೌದು, ಇವಳು 10 to 11 o'clock ಎಸ್ಕೇಪ್ ಆಗಿದ್ದಾಳೆ, ಅಲ್ಲಿಗೆ ನೋಡು ಅಂತ ವಿವೇಕ್ ಕೂಡ ಹೇಳ್ತಾನೆ. ಸರಿ ಅಂದ್ಬಿಟ್ಟು ಆ 10 to 11 o'clock ಇರೋ CCTV ಫುಟೇಜ್ ತೆಗಿತಾಳೆ. ನೋ ಫೌಂಡರ್ ಅಂತ ಬರುತ್ತೆ. ಏನು, ಇಲ್ಲಿ CCTV ಫುಟೇಜು ರೆಕಾರ್ಡ್ ಆಗಿಲ್ವಾ? ಹಾಗಾದರೆ ರೆಕಾರ್ಡ್ ಆಗೋ ಥರ ಲೈವಲ್ಲಿದೆ, ಆದರೆ ರೆಕಾರ್ಡ್ ಆಗ್ತಿಲ್ಲ, ಹಾಗಾದರೆ ಇಲ್ಲಿ ಯಾರ್ದೋ ಕೈವಾಡ ಇದೆ, ಯಾರೋ ಇದನ್ನು ಬೇಕು ಅಂತ ಮಾಡಿದ್ದಾರೆ ಅಂತ ಕೂಡ ಎಲ್ಲರೂ ಮಾತಾಡ್ಕೊತಾರೆ. ಹೌದು ಅಂತ ಈ ಕಡೆಗೆ ಈ ಅನಿಕೇತ್ ಫ್ಲ್ಯಾಶ್ ಬ್ಯಾಕ್ ಹೋಗ್ತಾನೆ. ಅಂದರೆ ರೌಡಿ ಹತ್ರ ಹೋದಾಗ, ನೋಡು CCTV ಫುಟೇಜ್ ಇದೆ, ನೀನೇನು ತಲೆ ಕೆಡಿಸ್ಕೋಬೇಡ, ನಾನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿಬಿಟ್ಟು CCTV ಫುಟೇಜ್ ರೂಮಿಗೆ ಬಂದುಬಿಟ್ಟು ಎಲ್ಲನೂ ಕ್ಲಿಯರ್ ಮಾಡಿ, ಇದು ಲೈವಲ್ಲಿ ಲೊಕೇಶನ್ ಆಗ್ತಿರಬೇಕು ಅಷ್ಟೇ, ಆದರೆ ಯಾವುದೇ ಕಾರಣಕ್ಕೂ ರೆಕಾರ್ಡ್ ಕೂಡ ಆಗಬಾರ್ದು, ಆ ಥರ ಮಾಡಿದ್ದೀನಿ ಅಂತ ಹೇಳ್ತಾರೆ. ಸರಿ ಸರ್, ಆದರೆ ಇದು ಕಾರ್ನ ಯಾವ ಥರ ತರೋದು ಅಂತ ಕೂಡ ಎಲ್ಲ ಡೀಟೇಲ್ಸ್ನ ತಿಳ್ಕೊತಾನೆ. ಸರಿ, ಈ ಥರ ತರಬೇಕು, ಈ ಥರ ಬಿಡಬೇಕು, ಈ ಥರ ಎಸ್ಕೇಪ್ ಆಗಬೇಕು ಅಂತ ಎಲ್ಲ ಡೀಟೇಲ್ಸು ಕೂಡ ಹೇಳ್ತಾನೆ. ಹಾಗೆ ಕೂಡ ನೋಡ್ತಾ ಇರು, ಅಕಸ್ಮಾತ್ ಏನಾದರೂ ರೌಡಿ ಕೈಲಿ ಏನಾದರೂ ಸಿಗಾಕೊಂಡ್ರೆ ನನ್ನ ಹೆಸರು ಕೂಡ ಹೇಳಬಾರ್ದು ಪೊಲೀಸವ್ರ ಕೈಲಿ ಅಂತ ಕೂಡ ಹೇಳ್ತಾನೆ. ಸರಿ ಸರ್, ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ನಾವು ಪೊಲೀಸರ ಹತ್ರ ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಹೆಸರು ಹೇಳಲ್ಲ, ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾರೆ. ಅದಾದಮೇಲೆ ಅವನು ಆ ಫ್ಲ್ಯಾಶ್ ಬ್ಯಾಕಿಂದ ಹೊರಗಡೆ ಬಂದು ಫುಲ್ಲು ಖುಷಿ ಪಡ್ತಿರ್ತಾನೆ. ಈ ಕಡೆಗೆ ಏನಾಯಿತು, ಇದು CCTV ಫುಟೇಜ್ ಕೂಡ ರೆಕಾರ್ಡ್ ಆಗಿಲ್ವಲ್ಲ ಅಂತ ಟೆನ್ಷನ್ ಆಗಿರ್ತಾರೆ. ಈ ಕಡೆಗೆ ಮೋನಿಕನ್ನ ಅವನು ಕಿಡ್ನಾಪ್ ಮಾಡಿಕೊಂಡು ಕಾರಲ್ಲಿ ಹೋಗ್ತಾ ಇರ್ತಾನೆ. ನೋಡು, ನಿಧಾನಕ್ಕೆ ಹೋಗೋ, ಹಳ್ಳ ಡಿಬ್ಬಿದ ಹತ್ರ ಡಿಸ್ಟರ್ಬ್ ಮಾಡಬೇಡ ಕಣೋ, ನಿಧಾನಕ್ಕೆ ಹೋಗೋ ಅಂತ ಹೇಳ್ಕೊಂಡು ನಿಧಾನಕ್ಕೆ ಕರ್ಕೊಂಡು ಹೋಗ್ತಾ
ಇರ್ತಾರೆ. ಆದರೆ CCTV ಫುಟೇಜ್ ರೆಕಾರ್ಡ್ ಕೂಡ ಇಲ್ಲ ಅಂತ ಬಂದು ಹೇಳೇ ಬಿಡ್ತಾಳೆ. ಅವಾಗ ಚಂಚಲಂಗೆ ಇನ್ನೂ ಫುಲ್ಲು ಖುಷಿಯಾಗುತ್ತೆ. CCTV ಫುಟೇಜ್ ಇಲ್ಲ ಅಂದಷ್ಟಾಗಿ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ ಅಷ್ಟು ಈ ಥರನೇ ಮಾಡಿ ಮಾಡಿ ನಮ್ಮ ಮಾನ ಮರ್ಯಾದೆ ಎಲ್ಲನೂ ತೆಗೆದಿದ್ದಾರೆ. CCTV ಫುಟೇಜ್ ಕೂಡ ಇಲ್ಲ, ಏನೂ ಇಲ್ಲ, ಈಗ ಏನು ಮಾಡೋದು ಅಂತ ಬಡ್ಕೊತಾ ಇರ್ತಾಳೆ. ಈ ಕಡೆಗೆ ವಿವೇಕ್ ಕೂಡ ಗೌರಿ ಹತ್ರ ಬಂದ್ಬಿಟ್ಟು ಈಗ ಎಲ್ಲೇ ನಿಮ್ಮ ಅಕ್ಕ ಎಲ್ಲೋದ್ಲು ಅಂತ ನೋಡು, ನಾವಿಬ್ಬರು ಕಿರ್ಚಾಡೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ನಾವಿಬ್ಬರು ಜಗಳ ಆಡಿದ್ರೆ ಆ ಮೋನಿಕಾ ಸಿಗೋದೇ ಇಲ್ಲ, ನಾವಿಬ್ಬರು ಈಗ ಅವಳನ್ನ ಎಲ್ಲಿದ್ದಾಳೆ ಅಂತ ಹುಡುಕ್ಲೇಬೇಕು ನಮ್ಮ ಮಾನ ಮರ್ಯಾದೆಗೋಸ್ಕರ ಅಂತ ಕೂಡ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆಗೆ ಚಂಚಲ, ಹೌದು ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿನ ನನ್ನ ಸೊಸೆಯಾಗಿ ಪಡ್ಕೊತಿದ್ನಲ್ಲ, ಇವ್ರು ಮಾಡಿರೋ ಮೋಸಗಳು ಒಂದೊಂದ, ಈ ಮೋಸದಿಂದ ನಾನು ಹೊರಗಡೆ ಇನ್ನೂ ಬಂದೇ ಇಲ್ಲ, ಆಗಲೇ ಅನಿಕೇತ್ಗೆ ಅವಳನ್ನ ಮದುವೆ ಮಾಡಬೇಕು ಅಂತ ನೀವೆಲ್ಲ ಡಿಸೈಡ್ ಮಾಡಿ ನಮ್ಮ ತಲೆ ತಿಂದ್ಬಿಟ್ರಿ ಅಂತ ಹೇಳ್ತಾರೆ. ಅದಕ್ಕೆ ಅವರಮ್ಮನೂ ಕೂಡ ನನ್ನ ಮಗಳು ಎಲ್ಲೂ ಹೋಗಿರೋಕ್ಕೆ ಸಾಧ್ಯನೇ ಇಲ್ಲ, ಇಲ್ಲಿ ಏನೋ ಆಗಿದೆ, ಅವಳು ಬರೋ ಗಂಟ ಕಾಯೋಣ, ಎಲ್ಲರೂ ಮಾತಾಡಬೇಡಿ ಅಂದರೂ ಕೂಡ ಆ ಚಂಚಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಬೈತಾನೆ ಇರ್ತಾಳೆ. ಈ ಸರಿತನೂ ಕೂಡ ಹೌದು, ಬರೀ ನಾವು ಮದುವೆ ಮಾಡ್ಕೊಂಡಿರೋದಕ್ಕೆ ಹೆಂಗೋ ಮಾನ ಮರ್ಯಾದೆ ಉಳಿತು, ಅಕಸ್ಮಾತ್ ನೆಂಟರುಗಳು ಎಲ್ಲರಿಗೂ ಹೇಳಿಬಿಟ್ಟಿದ್ರೆ ಮಾನ ಮರ್ಯಾದೆ ಹೊಂಟೋಗ್ತಿತ್ತು ಅಂತ ಕೂಡ ಹೇಳ್ತಾರೆ. ಅದಕ್ಕೆ ಹೌದು, ಇವತ್ತೇನು ಚಿಂತೆ ಮಾಡಿದ್ರೆ ಏನು ಸಿಗುತ್ತೆ, ಅಷ್ಟೊಂದೆಲ್ಲ ಬೇಡ್ಕೊಂಡನಲ್ಲ ನಿಮ್ಮನ್ನು, ಬೇಡ ಆ ಹುಡುಗಿ ನಮ್ಮ ಮನೆಗೆ ಬೇಕಾಗೇ ಇಲ್ಲ ಅಂತ, ಆದರೂ ಕೂಡ ನೀವು ಯಾರಾದರೂ ಕೇಳಿದ್ರ, ಈಗ ನನ್ನ ಮಗನ ಲೈಫ್ನ ಹಾಳು ಮಾಡಿಬಿಟ್ರಿ, ಈಗ ನನ್ನ ಮಗನಿಗೆ ಯಾರು ದಿಕ್ಕು ಏನು ಅಂತ ಬೈತಾನೆ ಇರ್ತಾಳೆ. ಅಷ್ಟೊತ್ತಿಗೆ ಅವ್ರ ಅಜ್ಜಿ, ಏನೇ ಮಾತಾಡ್ತಿದ್ಯಾ ನೀನು, ನಿನ್ನ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅನ್ನೋದ ಐ ಕ್ಲಾಸ್ ಬುದ್ಧಿ ಬಿಡು, ಏನು ಗೊತ್ತಾ, ಅವರು ಅಳ್ತಿದ್ದಾರೆ ತಾನೆ, ಸಫರ್ ಆಗಿದ್ದಾರೆ ತಾನೆ, ಅವ್ರಿಗೂ ಸ್ವಲ್ಪ ಬೆಂಬಲ ಕೊಡೋಣ, ನಮ್ಮನೆಯಿಂದ ಕಿಡ್ನಾಪ್ ಆಗಿದ್ದಾಳೆ ಅನ್ನೋಕ್ಕೆ ಏನು ಸಾಧ್ಯ, ಅವಳು ನಮ್ಮನೆಯಿಂದ ಯಾವುದೇ ಕಾರಣಕ್ಕೂ ಹೊಡೋಗಲ್ಲ, ಯಾಕಂದರೆ ನಮ್ಮನೆಯಿಂದ ಆಗಿದೆ, ನಮ್ಮ ಮೇಲೆ ಜವಾಬ್ದಾರಿ ಇರುತ್ತೆ, ಅರ್ಥ ಮಾಡ್ಕೊ ಅಂತ ಬೈತಾರೆ. ಆದರೂ ಕೂಡ ಚಂಚಲ ಕೇಳೋದೇ ಇಲ್ಲ, ಆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಆಡ್ಕೊತ ಇರ್ತಾಳೆ. ಅಷ್ಟೊತ್ತಿಗೆ ತಾತ, ನಿಲ್ಸು ನಿನ್ನ ಮಿಡಲ್ ಕ್ಲಾಸ್ ಐ ಕ್ಲಾಸ್ ಅಂತ ಹೇಳ್ತಿಲ್ವಾ ಅವ್ರಿಗೂ ಸ್ವಲ್ಪ ನೋವಾಗಿದೆ, ಅದನ್ನು ಅರ್ಥ ಮಾಡಿಕೊಂಡು ಅವ್ರಿಗೆ ಹೆಲ್ಪ್ ಆಗೋ ಥರ ಮಾತಾಡೋದು ಬಿಟ್ಬಿಟ್ಟು ಮಿಡಲ್ ಕ್ಲಾಸ್ ಅಂತ ಐ ಕ್ಲಾಸ್ ಅಂತೆ ಹೇಳ್ತಿದ್ದಿ ತಾನೇ, ಅವಳೆಲ್ಲೋ ಎಸ್ಕೇಪ್ ಆಗಿದ್ದಾಳೆ ಅಂತ ನಾವು ಅಂದ್ಕೊಳ್ಳೋದು ತಪ್ಪು, ಯಾಕಂದರೆ ನಮಗೇನು ಸತ್ಯ ಅನ್ನೋದೇ ಗೊತ್ತಿಲ್ಲ, ಅವಳು ಎಲ್ಲೋಗಿದ್ದಾಳೆ ಏನು ಬಿಟ್ಟಿದ್ದಾಳೆ ಅಂತ ಕಾಯಿ ನೋಡೋಣ, ಸುಮ್ಮನೆ ಕುತ್ಕೋ ಅಂತ ಬೈದು ಈಗ ಬಾಯಿ ಮುಚ್ಚಿಸ್ತಾರೆ. ಸರಿತಾ ಕೂಡ ಬಾಯಿ ಮುಚ್ಚಿಬಿಡ್ತಾಳೆ. ಈ ಕಡೆಗೆ ಚಂಚಲ ಎಲ್ಲರೂ ಕೂಡ ಬಾಯಿ ಮುಚ್ಕೊಂಡು ಕೂತಿದ್ದಾರೆ.